ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಸುದೀಪ್ ಎಚ್ ಪಿ ಅವರಿದ್ದಾರೆ. ಇವರು ಹಿರಿಯ ಸಹಾಯಕ ಸಂಶೋಧಕರು, ಅಡಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ರೈತ ಬಾಂಧವರು ಏನು ಹೊಸದಾಗಿ ತೋಟ ಮಾಡಬೇಕಂತ ಇದ್ದಾರೆ, ಅಂದರೆ ಅಡಿಕೆ ಹಾಕಬೇಕಂತ ಏನು ಯೋಚನೆ ಮಾಡ್ಕೊಂಡಿರ್ತಾರೆ, ಅವರಿಗೆ ಒಂದು ತಾಂತ್ರಿಕ ಮಾಹಿತಿಯಾಗಿ ಸಂದರ್ಶನ ರೂಪದಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವತ್ತು ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಮುಂಗಾರು ಹಂಗಾಮಿನಲ್ಲಿ ನಾವು ಈಗ ಅಡಿಕೆ ತೋಟ ಮಾಡುವುದಾದರೆ ಯಾವ ರೀತಿಯಿಂದ ನಾವು ಆರಂಭ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತ ಪರಿಚಯದೊಂದಿಗೆ ಆರಂಭ ಮಾಡಿ ಸರ್. ಎಲ್ಲ ರೈತ ಬಾಂಧವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸುದೀಪ್ ಎಚ್ ಪಿ, ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಬಹಳ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಸರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ಒಂದು ಪ್ರಮುಖವಾಗಿರುವಂತಹ ತೋಟಗಾರಿಕೆ ಬೆಳೆ ಹಾಗೂ ಒಂದು ವಾಣಿಜ್ಯ ಬೆಳೆ. ಈ ಅಡಿಕೆ ಬಹುವಾರ್ಷಿಕ ಬೆಳೆ ಆಗಿರುವುದರಿಂದ ನಾವು ಪ್ರಾರಂಭದ ಹಂತದಲ್ಲೇ ಯಾವ ತಳಿಗಳನ್ನ ಆಯ್ಕೆ ಮಾಡುವುದು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಒಂದು ಸರಿ ನಾಟಿ ಮಾಡಿದರೆ ಇದು ನಮ್ಮ ಜೊತೆ 50-60 ವರ್ಷ ನಮ್ಮೊಂದಿಗೆ ಜೀವನಾಡಿಯಾಗಿರುವಂಥ ಒಂದು ಬೆಳೆ ಆಗಿರೋದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ನಾವು ತಳಿಗಳ ಆಯ್ಕೆಯನ್ನು ಮಾಡಬೇಕು. ಇಲ್ಲಿ ನಮಗೆ ಹಲವಾರು ತಳಿಗಳಿದೆ. ಸ್ಥಳೀಯವಾಗಿರುವಂಥ ತಳಿಗಳಿದೆ, ಸುಧಾರಿತ ತಳಿಗಳಿದೆ. ಈಗ ಸ್ಥಳೀಯವಾಗಿರುವಂಥ ತಳಿಗಳಾದರೆ ಆಯಾ ಪ್ರದೇಶಗಳಿಗೆ, ಅಂದರೆ ನಮ್ಮ ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾಗಿರುವಂಥ ತಳಿಗಳಾದರೆ ತೀರ್ಥಹಳ್ಳಿ ಸ್ಥಳೀಯ ಇದೆ, ಸಾಗರ ಸ್ಥಳೀಯ ಇದೆ, ಮತ್ತು ಕೆಳದೂರು ಅಲ್ಲಿ ಭಾಗದಲ್ಲೂ ಕೂಡ ಸ್ಥಳೀಯವಾಗಿದೆ. ಮತ್ತು ಈ ಅರೆಮಲೆನಾಡು ಪ್ರದೇಶಗಳಿಗೆ ಬಂದಾಗ ನಾವು ಚನ್ನಗಿರಿ ಸ್ಥಳೀಯ ಅಂತ ಇದೆ, ಬುಕ್ಕಾಂ ಸ್ಥಳೀಯ ಅಂತ ಇದೆ. ನೀವು ಸ್ವಲ್ಪ ಡ್ರೈ ಬೆಲ್ಟ್ ಅಂದರೆ ಚಿತ್ರದುರ್ಗ, ಹಿರಿಯೂರು ಈ ಪ್ರದೇಶಗಳಿಗೆ ಹೋದಾಗ ನಿಮಗೆ ಅಲ್ಲಿ ಚಿತ್ರಹಳ್ಳಿ ಸ್ಥಳೀಯ ಅಂತ ಇದೆ. ಮತ್ತು ನೀವು ಕಡೂರು ಪ್ರದೇಶಕ್ಕೆ ಬಂದಾಗ ತರೀಕೆರೆ ಸ್ಥಳೀಯ ಅಂತ ಇದೆ. ಮತ್ತು ದಾವಣಗೆರೆ, ಈ ಹೊನ್ನಾಳಿ, ಶಿಕಾರಿಪುರ ಈ ಭಾಗದಲ್ಲಿ ಬಂದಾಗ ಸ್ವಲ್ಪ ಭೀಮ್ ಸಮುದ್ರ ಸ್ಥಳೀಯ ಅಂತ ತಳಿಗಳು ಇದೆ. ಇದು ಆಯಾ ಪ್ರದೇಶಗಳಿಗೆ ಅನುಸಾರವಾಗಿರುವಂಥ ತಳಿ. ಇನ್ನು ನಮ್ಮ ಕರಾವಳಿ ಪ್ರದೇಶಗಳಿಗೆ ಇಲ್ಲಿ ನಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಾಸರಗೋಡು ಅಭಿವೃದ್ಧಿಪಡಿಸಿರುವಂಥ ತಳಿಗಳಿದೆ. ಅದರಲ್ಲಿ ಮುಖ್ಯವಾಗಿ ಮಂಗಳ, ಸುಮಂಗಳ, ಶ್ರೀಮಂಗಳ, ಮಧುರಮಂಗಳ ಮತ್ತು ಮೋಹಿತ್ ನಗರ ತಳಿಗಳು ಸ್ವಲ್ಪ ಮಟ್ಟಿಗೆ ಈ ಮೈಸೂರು, ಚಾಮರಾಜನಗರ ಈ ಭಾಗದಲ್ಲೂ ಸ್ವಲ್ಪ ಕಾಣ್ಬೋದಾಗಿದೆ. ಮತ್ತು ಇತ್ತೀಚೆಗೆ ಶತಮಂಗಳ ಅನ್ನೋ ಒಂದು ತಳಿಗಳನ್ನು ಕೂಡ ಕಾಣ್ಬೋದು. ಮತ್ತು 2 ಕುಬ್ಜ ತಳಿಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಅದರಲ್ಲಿ VTLH1, VTLH2. ಯಾಕೆ ನಾನು ಆಯಾ ಪ್ರದೇಶ ಅನುಸಾರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ತಳಿಗಳನ್ನ ಆಯ್ದು ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಬೇಕು. ಆವಾಗ ಮಾತ್ರ ಈ ಅಡಿಕೆ ಕೃಷಿಯಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಈಗ ತಾವು ಇಷ್ಟೊಂದು ತಳಿಗಳ ಹೆಸರು ಹೇಳಿದ್ರಿ, ಬಟ್ ಈ ಅಡಿಕೆ ಸಂಶೋಧನಾ ಕೇಂದ್ರದಿಂದ ರೈತರ ಒಂದು ಬೇಡಿಕೆಗೆ ಅನುಗುಣವಾಗಿರಲಿ ಅಥವಾ ರೈತರ ಒಂದು ಸೇವೆಯಲ್ಲಿ ತಾವು ಯಾವ ರೀತಿಯಿಂದ ತಳಿಗಳ ಒಂದು ಪೂರೈಕೆಗೆ ಅಗತ್ಯವಾಗಿ ತಳಿ ಅಂದರೆ ಈ ಸಸ್ಯಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದೀರಾ ಸರ್ ತಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ? ಸರ್, ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಈ ಅರೆಮಲೆನಾಡಿಗೆ ಸೂಕ್ತವಾಗಿರುವಂಥ ತಳಿಗಳನ್ನ ನಮ್ಮ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತು ಮಲೆನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂಥ ತಳಿಗಳನ್ನ ನಮ್ಮ ತೀರ್ಥಹಳ್ಳಿ ಸಂಶೋಧನಾ ಕೇಂದ್ರ ಮತ್ತು ಶೃಂಗೇರಿ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಈ ಸಂಶೋಧನಾ ಕೇಂದ್ರದಲ್ಲಿ ನಾವು ಆರೋಗ್ಯವಾಗಿರುವಂಥ ತೋಟಗಳಲ್ಲಿ ನಾವು ಗುರುತಿಸಿ ಅಂಥ ಮರದಲ್ಲಿ ನಾವು ಉತ್ತಮ ಗುಣಮಟ್ಟದಿಂದ ಕೂಡಿರುವಂತಹ ಗೋಟುಗಳನ್ನ ತಂದು ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡ್ತೀವಿ. ಇಲ್ಲಿ ನಾವು 2019-20 ನಾವು ಒಂದು ಸಂಶೋಧನೆಯನ್ನು ಮಾಡಿ ನೇರವಾಗಿ ನಾವು 2 kg ಅಂದರೆ 25 × 15 kg ಪಾಲಿಥೀನ್ ಚೀಲಗಳಿಗೆ 3 ಪುಟ್ಟಿ ಮಣ್ಣು, 1 ಪುಟ್ಟಿ ಗೊಬ್ಬರ ಮತ್ತು 1 ಪುಟ್ಟಿ ಮರಳನ್ನು ಮಿಶ್ರಣ ಮಾಡಿ ನಾವು 2 kg ಪ್ಯಾಕೆಟ್ ಮಿಶ್ರಣ ತುಂಬುವಂಥ ಪಾಲಿಥೀನ್ ಚೀಲಗಳಿಗೆ ನಾವು ತೊಟ್ಟಿನ ಭಾಗ ಮೇಲ್ಮುಖವಾಗಿರುವಂತೆ ನಾವು ನಾಟಿಯನ್ನು ಮಾಡ್ತೀವಿ. ಹಿಂದೆಲ್ಲ ಹೇಗೆ ಮಾಡ್ತಾ ಇದ್ವಿ, ಏರುಮಡಿಗಳ ನಿರ್ಮಾಣ ಮಾಡಿ ನಂತರ ಮೊಳಕೆ ಹೊಡೆದ ನಂತರ ಅದನ್ನು ಪಾಲಿಥೀನ್ ಚೀಲಗಳಿಗೆ ವರ್ಗಾವಣೆಯನ್ನು ಮಾಡ್ತಾಯಿದ್ವಿ. ಬಟ್ ಈಗ ಆ ರೀತಿ ಮಾಡ್ತಾಯಿಲ್ಲ, ನೇರವಾಗಿ ನಾವು ಮಾಡ್ತಾಯಿದ್ವಿ. ಇಲ್ಲಿ ಒಂದು ಕಾರ್ಮಿಕರ ಒಂದು ಅವಶ್ಯಕತೆ ಇಲ್ಲಿ ಇರೋಲ್ಲ. ಎರಡನೇದಾಗಿ ಅದು ಯಾವುದೇ ರೀತಿಯ ವರ್ಗಾವಣೆ ಇಲ್ಲ. ಮತ್ತು ಆಮೇಲೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ 5-10% ಹಾನಿ, ಬೇರುಗಳಿಗೆ ಹಾನಿ ಆಗೋ ಸಾಧ್ಯತೆ ಕೂಡ ಇತ್ತು. ಅದನ್ನು ಕೂಡ ಈ ಪದ್ಧತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಆಮೇಲೆ ಈ ಏರುಮಡಿ ಪದ್ಧತಿಗಳಲ್ಲಿ ಆದರೆ ನಿಮಗೆ 45-50 ದಿವಸಗಳು ಮೊಳಕೆ ಹೊಡೆಯುತ್ತೆ. ಬಟ್ ಆದರೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಹಾನಿ ಆಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಮಟ್ಟಿಗೆ ಮೊಳಕೆ ಪ್ರಮಾಣ ಕಮ್ಮಿ ಏರುಮಡಿಯಲ್ಲಿ ಪದ್ಧತಿಯಲ್ಲಿ. ಅದೇ ನಮ್ಮ ಸಂಶೋಧನೆಯಲ್ಲಿ ನಮಗೆ ನೀವು
100 ಗೋಟುಗಳನ್ನು ಏನಾರು ನಾಟಿ ಊರಿದರೆ ನಿಮಗೆ 85ರಿಂದ 88ರಷ್ಟು ಹೆಚ್ಚು ಇಲ್ಲಿ ಮೊಳಕೆ ಪ್ರಮಾಣ. ಆದ್ದರಿಂದ ಈ ಪದ್ಧತಿಯನ್ನು ರೈತರು ಅನುಸರಿಸಬೇಕೆಂದು ನಾನು ಕೇಳ್ತಿದ್ದೇನೆ. ಇದು ಬಹಳ ಉಪಯುಕ್ತವಾದದ್ದು. ಈಗ ನವೀನ ತಾಂತ್ರಿಕತೆಗೆ ಬಂದರೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ವಿಧಾನಗಳನ್ನ ಅಳವಡಿಸ್ಕೊಂಡಿದ್ದೀರಾ ಸರ್ ಸಂಶೋಧನಾ ಕೇಂದ್ರದಿಂದ? ಈಗ ನಾನು ಹೇಳಿದ್ನಲ್ಲ ನಿಮಗೆ, ಈ ನೇರವಾಗಿ ಪಾಲಿಥಿನ್ ಚೀಲಗಳಿಗೂ ನಾವು ನಾಟಿಯನ್ನು ಮಾಡುವ ಅಡಿಕೆ ಗೋಟುಗಳನ್ನ ನಾಟಿಯನ್ನು ಮಾಡುವ ಪದ್ಧತಿಯನ್ನು ನಾವು ಕಳೆದ 5-6 ವರ್ಷಗಳಿಂದ ಅಭಿವೃದ್ಧಿಪಡಿಸಿ ನಾವು ಕೂಡ ನಮ್ಮ ಸಂಶೋಧನಾ ಕೇಂದ್ರದಿಂದ ಮಾಡ್ತಾ ಇದ್ದೇವೆ. ಇದರಲ್ಲಿ ಬಹಳ ಪ್ರಮುಖವಾದದ್ದು ಎಂದರೆ 45ರಿಂದ 48 ದಿವಸಗಳಲ್ಲಿ ಮೊಳಕೆ ಬರುತ್ತೆ ಮತ್ತು ಇದರಲ್ಲಿ ಮೊಳಕೆ ಪ್ರಮಾಣ ಕೂಡ ಹೆಚ್ಚು. 85ರಿಂದ 88% ಮೊಳಕೆ ಪ್ರಮಾಣ ಹೆಚ್ಚಿರುವುದರಿಂದ ನಾವು ಈ ಪದ್ಧತಿಯನ್ನೇ ಅನುಸರಿಸಿಕೊಂಡು ಮಾಡ್ತೀವಿ. ಆಮೇಲೆ ಭಾಳ ಗಿಡಗಳು ನಿಮಗೆ ನೋಡಿದಾಗ ಭಾಳ ಸದೃಢದಿಂದ ಕೂಡಿರುತ್ತೆ. ಆಮೇಲೆ ಅದರ ಬುಡನ್ನು ನೋಡಿದಾಗ ನೀವು ಭಾಳ ದಷ್ಟಪುಷ್ಟವಾಗಿರುತ್ತೆ. ಅದರಿಂದ ಮತ್ತು ಬೇರುಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಈ ಪದ್ಧತಿಯಲ್ಲಿ ಮಾಡಿದಾಗ. ಇಂಥ ಗಿಡಗಳನ್ನ ನಾವು ನಾಟಿಯನ್ನು ಮಾಡಿದಾಗ ಉತ್ತಮವಾಗಿರುವಂಥ ಗಿಡಗಳ ಬೆಳವಣಿಗೆಯನ್ನು ನಾವು ಕಾಣ್ಬೋದು. ಮತ್ತು ಸುಧಾರಿತ ತಳಿಗಳು ಹೇಳಿದಿರಿ ತಾವು, ಮಂಗಳ, ಸುಮಂಗಲ, ಆಮೇಲೆ ಬೇರೆ ಒಂದು ತಳಿಗಳು, ಇದರ ಒಂದು ಲಭ್ಯತೆಗೆ ಬಂದರೆ ಈಗ ಇದನ್ನೇ ಬೇಕಂತ ಹೇಳಿದರೆ ಏನು ನಮ್ಮ ರೈತರು ಎಲ್ಲಿ ಸಂಪರ್ಕ ಮಾಡ್ಬೋದು? ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಿಂದ ನಾವು ಪ್ರತಿ ವರ್ಷ 25,000 ಅಡಿಕೆಯನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಎಂದು ಬಂದಾಗ ನಾವು ರೈತರೇ ಸ್ವತಃ ಹೋಗಿ ನೋಡ್ಬೋದು. ಗಿಡಗಳನ್ನು ನೋಡಿ ಅವರಿಗೆ ಭಾಳ ಚೆನ್ನಾಗಿದೆ ಅಂದರೆ ಅವರು ಬುಕ್ ಮಾಡ್ಬೋದು. 1 ತಿಂಗಳ ಮುಂಚೆ ಬುಕ್ ಮಾಡ್ಬೋದು, ಅಥವಾ ಇದ್ದರೆ ನಾವು ಅವ್ರಿಗೆ ನೇರವಾಗಿಯೇ ಕೊಡ್ತೀವಿ. ಕೊಡ್ತೀವಿ. ಪ್ರತಿ ಈ ಸಸಿಗಳಿಗೆ ನೀವು 25 ನಾವು ದರವನ್ನು ನಿಗದಿ ಮಾಡಿದ್ದೀವಿ. ಅವರೇ ಬಂದು ನೋಡಿ ಗಿಡಗಳನ್ನ ತೆಗೆದುಕೊಂಡು ಹೋಗ್ಬೋದು. ಈಗ ನಾಟಿಗೆ ಯಾವ ವಯಸ್ಸಿನ ಒಂದು ಸಸಿಗಳು, ಅಂದರೆ ಹೊಸದಾಗಿ ನಾವೀಗ ಏನೋ ನಾನು ಅಡಿಕೆ ಜಮೀನು ಮಾಡಬೇಕಂತ ಇದ್ದೀನಿ, ಅಡಿಕೆ ತೋಟ ಮಾಡಬೇಕಂತ ಇದ್ದೀನಿ ಅಂತಂತಂದರೆ ಯಾವ ಒಂದು ವಯಸ್ಸಿನ ಸಸಿಗಳು ಸೂಕ್ತ ಈ ಒಂದು ನಾಟಿಗೆ ಅಂತಂತ ಹೇಳ್ತೀರಾ ಸರ್? ಸರ್, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದರೆ, ನಮ್ಮಲ್ಲಿ ನಾವು 10ರಿಂದ 12 ತಿಂಗಳಾಗಿರುವಂಥ ಸಸಿಗಳನ್ನೇ ನಾವು ರೈತರಿಗೆ ಕೊಡುವುದು. ಅಂಥ 10ರಿಂದ 12 ತಿಂಗಳ ವಯಸ್ಸಾಗಿರುವಂಥ ಗಿಡಗಳನ್ನೇ ನಾವು ನಾಟಿಯನ್ನು ಮಾಡಬೇಕಾಗುತ್ತೆ. ನಾವು ಬಹಳಷ್ಟು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ, 3ರಿಂದ 4 ತಿಂಗಳಾಗಿರುವಂಥ ಸಸಿಗಳನ್ನೇ ನಾಟಿ ಮಾಡಿರೋ ಉದಾಹರಣೆಗಳು ಕಂಡಿದೆ. ಮತ್ತು ಹಾನಿಯಾಗಿರುವಂಥವನ್ನು ಕೂಡ ಕಂಡಿದ್ದೀವಿ. ಯಾಕೆಂದರೆ 10ರಿಂದ 12 ತಿಂಗಳಾಗಿರುವಂಥ ಆರೋಗ್ಯವಾಗಿರುವಂಥ ಗಿಡಗಳು ಆದರೆ ನಿಮಗೆ ಉತ್ತಮವಾಗಿ ಬೇರುಗಳ ಬೆಳವಣಿಗೆಯನ್ನು ಕೂಡ ಕಾಣ್ಬೋದು ಮತ್ತು ಸದೃಢವಾಗಿರುತ್ತೆ. ಬಟ್ ಇಲ್ಲಿ ಎಳೆ ವಯಸ್ಸಿನ 3ರಿಂದ 4 ತಿಂಗಳಾಗಿರುತ್ತೆ, ಅದು ಇನ್ನೂ ಬೆಳವಣಿಗೆ ಹಂತದಲ್ಲಿ ಇರುತ್ತೆ ಆ ಗಿಡಗಳು, ಮತ್ತು ಹೆಚ್ಚು ಇನ್ನೂ ಬೇರು ಆಡಿರಲ್ಲ. ಅದರಿಂದ ರೈತ ಬಾಂಧವರು 10ರಿಂದ 12 ತಿಂಗಳಾಗಿರುವಂಥ ಆರೋಗ್ಯವಾದ ಗಿಡಗಳನ್ನು ಆಯ್ದು ನಾವು ನಾಟಿಯನ್ನು ಮಾಡಿದಾಗ ಗಿಡಗಳು ಉತ್ತಮವಾದ ಬೆಳವಣಿಗೆ ಕೂಡ ಕಾಣ್ಬೋದು, ಆಗೋದಿಲ್ಲ. ಅದರಿಂದ 10ರಿಂದ 12 ತಿಂಗಳ ವಯಸ್ಸು ಗಿಡಗಳನ್ನ ಬಹಳ ಸೂಕ್ತ ನಾಟಿ ಮಾಡಲಿಕ್ಕೆ. ಈಗ ಅಂತರ ಕಾಪಾಡೋದಾದರೆ ಗಿಡದಿಂದ ಗಿಡ ಅದಕ್ಕೆ ಎಷ್ಟು, ಸಾಲಿನಿಂದ ಸಾಲಿಗೆ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕು ಸರ್, ಹೊಸದಾಗಿ ನಾಟಿ ಮಾಡ್ತಕ್ಕಂಥದ್ದು ಅಥವಾ ಹೊಸದಾಗಿ ತೋಟ ಮಾಡುವವರು? ನಮ್ಮ ಸಂಶೋಧನೆಯಲ್ಲಿ ದೃಢಪಟ್ಟಿರೋದೇನೆಂದರೆ ಸಾಲಿನಿಂದ ಸಾಲಿಗೆ 9 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 9 ಅಡಿ ಅಂತರದಲ್ಲಿ ನಾಟಿ ಮಾಡುವುದು ಬಹಳ ಸೂಕ್ತ. ಬಹಳಷ್ಟು ಸ್ವಲ್ಪ ಕಡೆ ನಾವು ರೈತರ ತಾಕುಗಳಿಗೆ ನೋಡ್ತಾ ಇರ್ತೀವಿ, ಭಾಳಷ್ಟು ರೈತ ಬಾಂಧವರು ನಮ್ಮ ಕಚೇರಿಗಳಿಗೂ ಬಂದಾಗೂ ಕೂಡ ಕೇಳ್ತಾ ಇರ್ತಾರೆ, ಸರ್ ನಾನು 6 ಅಡಿ ಬೈ 6 ಅಡಿ ಮಾಡಬೇಕು ಅಂತಿದ್ದೀನಿ, ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಹೇಗೆ ಮಾಡ್ಬೋದಾ ಅಂತ ಕೇಳ್ತಾರೆ. ಅದು ತಪ್ಪು ಕ್ರಮ. 6 ಅಡಿ ಬೈ ದಾಯ ಮಾಡಿದರೆ ನಿಮಗೆ ಗಿಡ ಬೆಳವಣಿಗೆ ಆದ ನಂತರ 5 ವರ್ಷ ಆದ ನಂತರ ಬೇರುಗಳು ಚಾಚಲಿಕ್ಕೂ ಭಾಳ ಕಷ್ಟ. ಸಾಮಾನ್ಯವಾಗಿ ನಿಮಗೆ 10ರಿಂದ 15 ವರ್ಷ ವಯಸ್ಸು ಪ್ರಾಯದ ಮರಗಳಲ್ಲಿ ನೀವು ಬೇರುಗಳ ಆಳ ಮತ್ತು ಬೇರುಗಳ ಅಗಲವನ್ನು ನೋಡಿದಾಗ 3 ಅಡಿ ಆಳ ಮತ್ತು 3 ಅಡಿ ಅಗಲ ಆಗಿರುತ್ತೆ. ಇಲ್ಲಿ ನೀವು 6 ಅಡಿ ಬೈ 6 ಅಡಿ ಮಾಡಿದರೆ 2 ಗಿಡಕ್ಕೂ ನಿಮಗೆ ಬೇರುಗಳ ನಡುವೆ ಕಾಂಪಿಟೇಷನ್ ಶುರುವಾಗುತ್ತೆ ಒಂದು. ಆಮೇಲೆ ನೀವು ಇನ್ನು ಶಿರಭಾಗಕ್ಕೆ ಬಂದಾಗ ಗರಿಗಳಲ್ಲಿ ಕೂಡ ನಿಮಗೆ 8ರಿಂದ 10 ಅಡಿ ಇರುತ್ತೆ. ಗಿಡದ ಬೆಳವಣಿಗೆಗೂ ಕೂಡ ಈ ಗರಿಗಳು ಒಂದಕ್ಕೊಂದು ಚಾಚಿದಾಗ ಸೂರ್ಯಪ್ರಕಾಶ ಸರಿಯಾಗುವುದಿಲ್ಲ ಮತ್ತು ಹೆಚ್ಚು ಗಾಳಿ ಆಡುವಿಕೆ ಕೂಡ ಸಮಸ್ಯೆ ಆಗುತ್ತೆ. ಇದರಿಂದ ಕೂಡ ಈ ಬೇರೆ ಬಗೆಯ ರೋಗಗಳು ಅಥವಾ ಕೀಟಗಳ ಹಾನಿಗೆ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸಾಲಿನಿಂದ ಸಾಲಿಗೆ 9 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 9 ಅಡಿಯನ್ನು ನಾವು ನಾಟಿ ಮಾಡುವುದು ಹೆಚ್ಚು ಸೂಕ್ತ. ಮತ್ತು ಈ ಪದ್ಧತಿಯನ್ನು ನೀವು ಮಾಡಿದಾಗ ನಿಮಗೆ ಇಲ್ಲಿ ಅಂತರ ಬೆಳೆಗಳನ್ನು ಮಾಡಬಹುದು, ಕೋಕೋ ಆಗಲಿ, ಕಾಳುಮೆಣಸು ಆಗಲಿ, ಕಾಫಿ ಆಗಲಿ. ಅದರಿಂದ ಈ ಪದ್ಧತಿ ಹೆಚ್ಚು ಸೂಕ್ತವಾದದ್ದು.
ಒಂದು ಎಕರೆಯಲ್ಲಿ ಎಷ್ಟು ನಾವು ಈ ಒಂದು ಪದ್ಧತಿ ಅಳವಡಿಕೆ ಮಾಡಿದ್ದೆ ಆದಲ್ಲಿ ಎಷ್ಟು ಗಿಡಗಳನ್ನು ನಾವು ನಾಟಿ ಮಾಡ್ಬೋದು ಸರ್? ನಾವು ಅಡಿಕೆಯಲ್ಲಿ ನಾವು ಸಾಲಿಂದ ಸಾಲಿಗೆ ಆ ಗಿಡದಿಂದ ಗಿಡಕ್ಕೆ 9 ಅಡಿ ಇಂಟು 9 ಅಡಿ ಅಂತರದಲ್ಲಿ ನಾಟಿ ಮಾಡಿದರೆ ನಿಮಗೆ 525ರಿಂದ 530 ಗಿಡಗಳನ್ನ ನಾವು ಮಾಡ್ಬೋದು. ಇದು ಬಹಳ ಸೂಕ್ತವಾದ ಒಂದು ವಿಧಾನ. ಇದು ಎಲ್ಲ ತಳಿಗಳಿಗೆ ಅನ್ವಯಿಸುತ್ತಾ, ಹಾಗೆ ಇಲ್ಲ ತಳಿವಾರು ಇದಕ್ಕೆ ಬಂದರೆ ವ್ಯತ್ಯಾಸ ಆಗುತ್ತಾ? ಇಲ್ಲ, ಇದಕ್ಕೆ ತಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಾಮಾನ್ಯವಾಗಿ ನಾವು ಎಲ್ಲ ತಳಿಗಳಿಗೂ 9x9 ಅಡಿ ನಾವು ಅಂತರವನ್ನು ಮಾಡ್ಬೋದು, ಅಥವಾ ಇನ್ನೂ ಹೆಚ್ಚಾಗೂ ಕೂಡ ಮಾಡ್ಕೋಬೋದು. 10x10 ಮಾಡಿದ್ರು ಏನು ಸಮಸ್ಯೆ ಇಲ್ಲ. 10x10 ಮಾಡಿದಾಗ ನಮಗೆ ಇನ್ನೂ ಹೆಚ್ಚು ಈ ಅಂತರ ಬೆಳೆಗಳ ಪದ್ಧತಿಯನ್ನು ನಾವು ರೂಢಿ ಮಾಡ್ಕೋಬೇಕು. ಅಂತರ ಬೆಳೆಗಳು ಅಥವಾ ಮಿಶ್ರ ಪದ್ಧತಿಗಳನ್ನ ನಾವು ಮಾಡೋದಾದರೆ 9x9 ಮತ್ತು 10x10 ಕೂಡ ಹೆಚ್ಚು ಸೂಕ್ತ. ಬಟ್ 9x9 ಭಾಳ ಉಪಯುಕ್ತವಾದ ವಿಧಾನ. ಈಗ ಆಲ್ರೆಡಿ ಬಹಳ ವರ್ಷಗಳಿಂದ 9x9 ಅಂತರದಲ್ಲಿ ನಾಟಿ ಮಾಡಿ ಉತ್ತಮವಾದ ಇಳುವರಿಗಳನ್ನು ಏಕ ಬೆಳೆ ಪದ್ಧತಿಯಲ್ಲೂ ಕಂಡಿದ್ದಾರೆ, ಮತ್ತು ಬಹುಬೆಳೆ ಪದ್ಧತಿ ಅಥವಾ ಮಿಶ್ರ ಬೆಳೆಗಳನ್ನು ನಾವು ಅಳವಡಿಸಿಕೊಂಡಾಗೂ ಕೂಡ ಹೆಚ್ಚು ಒಂದು ಉಪಯುಕ್ತವಾಗಿರುವಂಥ ಒಂದು ನಾಟಿ ಪದ್ಧತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ನಾಟಿ ಮಾಡೋ ವಿಧಾನಕ್ಕೆ ಬಂದರೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಸಂಶೋಧನೆಯ ಒಂದು ಫಲವಾಗಿ ನಮ್ಮ ರೈತರಿಗೆ ಅನುಕೂಲ ಆಗೋ ಹಾಗೆ ಯಾವ ಒಂದು ಪದ್ಧತಿಗಳನ್ನ ತಾವು ಶಿಫಾರಸು ಮಾಡ್ತೀರಾ? ಸರ್, ಪ್ರಾರಂಭಿಕವಾಗಿ ನಾಟಿ ಮಾಡುವಂಥದ್ದಲ್ಲಿ ಆದರೆ ನಿಮಗೆ 2 ಅಡಿಯಷ್ಟು ಆಳದ ಗುಣಿಗಳನ್ನು ತೆಗಿಬೇಕು. ಮತ್ತು ಉತ್ತಮವಾಗಿರುವಂಥ ಗುಣಮಟ್ಟದಿಂದ ಕೂಡಿರುವಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಮತ್ತು ಅದನ್ನು ಟ್ರೈಕೋಡರ್ಮ ಮತ್ತು ಸುಡಮನಸ್ ಎಂಬ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಮಾಡಿ ನಾವು ಭೂಮಿಗೆ ಸೇರಿಸಿ ನಾನು ಆವಾಗಲೇ ಹೇಳ್ದಂಗೆ 10ರಿಂದ 12 ತಿಂಗಳು ಇರುವಂಥ ಆರೋಗ್ಯವಾದ ಗಿಡಗಳನ್ನ ನಾಟಿಯನ್ನು ಮಾಡಬೇಕು. ಇನ್ನು ನಾವು ಬಹಳಷ್ಟು ಕಡೆ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ರೈತರು ಕೇಳ್ತಿರ್ತಾರೆ, ಸರ್ ನಾನು ಸೇರ್ಗುದ್ದು ಮಾಡಬೇಕು ಅಂತೀನಿ, ಅಥವಾ ಸ್ವಲ್ಪ ಭಾಗದಲ್ಲಿ ಈ ದುರ್ಗ ಭಾಗದಲ್ಲಿ ಹೋದರೆ ಸ್ವಲ್ಪ ಚೆಂಬುಗುದ್ದು ಅಂತಾರೆ. ನಿಮಗೆ ಅದೇ ದಾವಣಗೆರೆ, ಶಿವಮೊಗ್ಗ ಈ ಪದ್ಧತಿಯಲ್ಲಿ ಸೇರ್ಗುದ್ದು ಅಂತ. ಈ ಪದ್ಧತಿಯಲ್ಲಿ ಹೇಗೆ ನಾಟಿ ಮಾಡ್ಬೋದಾ? ಇದು ಸೇರುಗುದ್ದು ಮತ್ತು ಚೆಂಬುಗುದ್ದು ಇದು ಅಷ್ಟು ಉತ್ತಮವಾದ ಪದ್ಧತಿ ಅಲ್ಲ. ಯಾವುದೇ ಬೆಳೆಗಳು ನಾವು ನಾಟಿ ಮಾಡಿದಾಗ ಬೇರುಗಳು ಸುಲಲಿತವಾಗಿ ಭೂಮಿಗೆ ಹೋಗಬೇಕು ತೆಳಗೆ. ಈಗ ನೀವು ಈ ಪದ್ಧತಿಯಲ್ಲಿ ಮಾಡಿದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ 5ರಿಂದ 6 ವರ್ಷ ಆದ ನಂತರ ಅದರ ಬೇರುಗಳು ಮೇಲೆ ಕಾಣಿಸ್ತಾ ಇರುತ್ತೆ. ಆ ರೀತಿ ಪದ್ಧತಿ ಸೂಕ್ತವಲ್ಲ. ಅದರಿಂದ ವೈಜ್ಞಾನಿಕವಾಗಿ ನಮ್ಮ ಸಂಶೋಧನೆಯಲ್ಲೂ ಕೂಡ ದೃಢಪಟ್ಟಿರೋದೇನು ಅಂದರೆ 2 ಅಡಿಯಾದ ಗುಣಿಗಳನ್ನು ತೆಗೆದು ನಾವು ಉತ್ತಮ ಒಂದು ಗುಣಮಟ್ಟದಿಂದ ಕೂಡಿರುವಂಥ ಪೋಷಕ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಆರೋಗ್ಯವಾಗಿರುವಂಥ ಗಿಡಗಳನ್ನ ನಾಟಿಯನ್ನು ಮಾಡಬೇಕಾಗುತ್ತೆ. ಈಗ ಮಣ್ಣಿನ ಒಂದು ಲಭ್ಯತೆಗೆ ಬಂದರೆ, ಮಣ್ಣಿನ ಒಂದು ನಿರ್ವಹಣೆಗೆ ಬಂದರೆ, ಮತ್ತು ಮಣ್ಣು ಯಾವ ರೀತಿಯಿಂದ ಇರಬೇಕು ಅಂತಂತ ಹೇಳ್ತೀರಾ ಅಡಿಕೆ ಬೆಳೆಗೆ? ಅದು ಯಾವ ಒಂದು ಅಂದರೆ ಈಗ ರಸಸಾರ ಇಷ್ಟಿರಬೇಕು ಅಂತೆಲ್ಲ ಹೇಳ್ತಾ ಇರ್ತೀರ ತಾವು ವೈಜ್ಞಾನಿಕವಾಗಿ. ಸೊ ಈಗ ನಮ್ಮ ರೈತರು ಈಗ ಒಳ್ಳೆಯ ಒಂದು ಬೆಳೆ ತಗೊಳ್ಬೇಕಾದ್ರೆ ಇದು ಯಾವ ಮಣ್ಣು ಸೂಕ್ತ ಅಂತ ಹೇಳ್ತೀರಾ? ನಮ್ಮ ಅಡಿಕೆ ಆರೋಗ್ಯವಾಗಿ ಮತ್ತು ಹೆಚ್ಚು ಸಾವಯವ ಗುಣಗಳಿಂದ ಕೂಡಿರುವಂತಹ ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತ. ಮತ್ತು ನೀವು ಮಣ್ಣಿನ ರಸಸಾರವನ್ನು ಕೇಳಿದರೆ, ಮಣ್ಣಿನ ರಸಸಾರ ನಿಮಗೆ 6.5ರಿಂದ 7.5 pH ಅಂತೀವಿ, ಅಷ್ಟಿದ್ರೆ ಸಾಕು. ಈ ಬೆಳೆ ಎಲ್ಲ ಮಣ್ಣಿನಲ್ಲೂ ಹೊಂದಿಕೊಂಡು ಬೆಳೆಯೋ ಸಾಮರ್ಥ್ಯವನ್ನಿದೆ. ಕಲ್ಗೊಚ್ಚ ಆಗಲಿ, ಕೆಂಪು ಮಣ್ಣಾಗಲಿ, ನಮ್ಮ ಈ ಜಂಬಿಟಿಗೆ ಮಣ್ಣಾಗಲಿ ಎಲ್ಲ, ಮತ್ತು ಮರಳು ಮಣ್ಣಲ್ಲಿ ಎಲ್ಲ ಮಣ್ಣಿಗೂ ಹೊಂದಿಕೊಂಡು ಬೀಳುವಂಥ ಸಾಮರ್ಥ್ಯವನ್ನಿದೆ. ಬಟ್ ಸ್ವಲ್ಪ ಜೌಗು ಇರುವ ಅಥವಾ ನೀರು ನಿಲ್ಲುವ ಪ್ರದೇಶಗಳಲ್ಲಿ ಸ್ವಲ್ಪ ಬೇರುಗಳಿಗೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಅಂತಹ ಪ್ರದೇಶದಲ್ಲಿ ನೀವು ನಾಟಿ ಮಾಡಿದಾಗ ಈ ಬಸಿಗಾಲ ವ್ಯವಸ್ಥೆಯನ್ನು ತಪ್ಪದೆ ಮಾಡ್ಕೋಬೇಕು. ಹೆಚ್ಚು ನೀರು ಬಸಿದು ಹೋಗಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ತುಂತುರು ಬೇರುಗಳಿಗೆ ಗಾಳಿ ಆಡುವುದರಿಂದ ಗಿಡದ ಬೆಳವಣಿಗೆ ಹಾಗೂ ಇಳುವರಿಯಲ್ಲೂ ಕೂಡ ಒಂದು ಗಮನಾರ್ಹವಾದ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಈಗ ಮುಖ್ಯವಾಗಿ ನಾಟಿ ಮಾಡೋಕ್ಕಿಂತ ಮೊದಲು ಹಸಿರೆಲೆ ಗೊಬ್ಬರದ್ದು ಒಂದು ಸೇರಿಸ್ಬೇಕು ಅಂತ ಹೇಳ್ತಾರೆ ಸರ್, ಅಲ್ವಾ? ಸೊ ಇದರ ಒಂದು ಮಹತ್ವ ಕುರಿತು ಹೇಳ್ರಿ. ಈಗ ಹೊಸದಾಗಿ ನಾವು ಏನು ತೋಟ ಮಾಡಬೇಕಂತ ಇದ್ದಾರೆ ನಮ್ಮ ರೈತ ಬಾಂಧವರು, ಅಡಿಕೆ ತೋಟನ ಮಾಡಬೇಕಂತ ಇದ್ದಾರೆ. ಅಂಥವರಿಗೆ ಈ ಹಸಿರೆಲೆ ಗೊಬ್ಬರ ಯಾವ ರೀತಿಯಿಂದ ನಾವು ಬೆಳಿಬೇಕು ಮತ್ತು ಯಾವ ರೀತಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು, ಇದ್ರ ಮಹತ್ವದ ಬಗ್ಗೆ ಸರ್. ಬಹಳಷ್ಟು ರೈತ ಬಾಂಧವರು ಒಂದು ತಪ್ಪನ್ನು ಮಾಡ್ತಾ ಇರ್ತಾರೆ. ಬಹಳ ಕಡೆ ನಾವು ನೋಡ್ತಾ ಇರ್ತೀವಿ. ಏನಾಗಿದೆ ಅಂದರೆ, ಈಗ ಜೂನ್ನಲ್ಲಿ ನಾಟಿ ಮಾಡಬೇಕು ಅಂತ ಇರ್ತಾರೆ ರೈತರು. ನೇರವಾಗಿ ಜೂನ್ನಲ್ಲೇ ನಾಟಿಗೆ ಹೋಗೋದಲ್ಲ, ಅದಕ್ಕಿಂತನೂ ಮುಂಚೆ ಬೇಸಿಗೆ ಹಂಗಾಮಿನಲ್ಲೇ ನಾವು ಭೂಮಿಯನ್ನು ಚೆನ್ನಾಗಿ ಆಳವಾಗಿ ಉಳುಮೆಯನ್ನು ಮಾಡಬೇಕು. ಇದು ಬಹಳ ಪ್ರಮುಖವಾಗಿದೆ. ಒಂದು ಸ್ವಲ್ಪ ಮಟ್ಟಿಗೆ ಮಣ್ಣು ಬಿಸಿಲಿಗೆ ಕಾವಾಗಬೇಕು. ಅದಾದ ನಂತರ ನಾವು, ನೀವು ಹೇಳಿದ್ರೆ ಹಸಿರೆಲೆ ಗೊಬ್ಬರ,
ಈ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನು ನಾವು ಬಿತ್ತನೆ ಮಾಡಬೇಕು. ಅಂದರೆ ದ್ವಿದಳ ಧಾನ್ಯಗಳು, ನಿಮ್ಮ ಹಲಸಂದೆ ಆಗಲಿ, ಡಯಾಂಚ ಆಗಲಿ, ಅವರೆ ಆಗಲಿ, ಉದ್ದಾಗಲಿ, ಸೆಣಬಾಗಲಿ ಅಥವಾ ಸೋಯಾ ಆಗಲಿ, ಈ ರೀತಿ ಪ್ರತಿ ಎಕರೆಗೆ ನಿಮಗೆ 20ರಿಂದ 25 kgಯಷ್ಟು ಬೀಜಗಳನ್ನು ಮಣ್ಣಿಗೆ ಸೇರಿಸಬೇಕು. ನಂತರ ರೋಟೋವೇಟರ್ ಮುಖಾಂತರ ಅದನ್ನು ಭೂಮಿಗೆ ಸೇರಿಸಿ ನಾವು ಉಳುಮೆಯನ್ನು ಮಾಡಬೇಕು. ನಂತರ ನಮಗೆ 40ರಿಂದ 45 ದಿವಸಗಳಲ್ಲಿ ಅಂದರೆ ಹೂವಾಡುವ ಸಮಯದಲ್ಲಿ ನಾವು ಇದನ್ನು ರೋಟೋವೇಟರ್ ಮುಖಾಂತರ ಮತ್ತೆ ಈ ಬೆಳೆಯನ್ನು ನಾವು ಹಸಿರೆಲೆ ಬೆಳೆಯನ್ನು ನಾವು ಭೂಮಿಗೆ ಸೇರಿಸೋದರಿಂದ ಮಣ್ಣಿನಲ್ಲಿ ಜೈವಿಕವಾಗಿ, ಬೌದ್ಧಿಕವಾಗಿ ಮತ್ತು ರಾಸಾಯನಿಕವಾಗಿರುವಂತಹ ಗುಣಧರ್ಮಗಳನ್ನ ಕಾಪಾಡ್ಕೋಬೋದು. ಮತ್ತು ಮಣ್ಣು ಹೆಚ್ಚು ಸಾವಯವದಿಂದ ಕೂಡುವುದರಿಂದ ಬೆಳೆಗಳಿಗೆ ಬಹಳ ಪೂರಕವಾಗಿರುತ್ತೆ ಮತ್ತು ಮಣ್ಣು ಕೂಡ ಹೆಚ್ಚು ಆರೋಗ್ಯವಾಗಿರೋದ್ರಿಂದ ಕಾಣ್ಬೋದು. ನಾಟಿಯ ಒಂದು ಸಮಯಕ್ಕೆ ಬಂದರೆ ಯಾವ ಸಮಯ ಅತಿ ಸೂಕ್ತ ಅಂತ ಹೇಳ್ತೀರಾ? ಇಲ್ಲ ಎಲ್ಲ ಸಮಯದಲ್ಲೂ ನೀರಿನ ವ್ಯವಸ್ಥೆ ಇದ್ದರೆ ನಾಟಿ ಮಾಡಬಹುದಾ, ಹೇಗೆ ಸರ್? ಇಲ್ಲ, ನೀರಿನ ವ್ಯವಸ್ಥೆ ಚೆನ್ನಾಗಿ ಇದೆ ಅಂತ ಎಲ್ಲ ಸಮಯದಲ್ಲೂ ನಾಟಿ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಬಹಳ ಒಂದು ಉಪಯುಕ್ತವಾದ ಪ್ರಶ್ನೆಯನ್ನು ನೀವು ಕೇಳಿದರೆ, ಈ ಪ್ರದೇಶವಾರು ಅನುಸಾರವಾಗಿ ನಾಟಿ ಪದ್ಧತಿಯನ್ನು ಮಾಡ್ಕೋಬೇಕು. ಈ ಅರೆಮಲೆನಾಡು ಭಾಗಗಳಾದರೆ ನೀವು ಮುಂಗಾರಿನ ಪ್ರಾರಂಭದಲ್ಲಿ ನಾಟಿಯನ್ನು ಮಾಡ್ಕೋಬೇಕು. ಮೇ ಮತ್ತು ಜೂನ್ ಮೊದಲೇ ವಾರದಲ್ಲಿ ನಾವು ನಾಟಿಯನ್ನು ಮಾಡ್ಕೋಬೇಕು. ಅದೇ ನಮ್ಮ ಮಲೆನಾಡು ಭಾಗ ಅಥವಾ ಕರಾವಳಿ ಭಾಗದಲ್ಲಾದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿಗೆ ಸೂಕ್ತ. ಯಾಕೆ ಅಂದರೆ ಆ ಭಾಗದಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ, ಜೂನ್ ಜುಲೈಯಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಗಿಡಗಳ ಬೆಳವಣಿಗೆ ಪೂರಕವಾಗಿರೋದಿಲ್ಲ. ಅದರಿಂದ ಈ ಮಲೆನಾಡು ಮತ್ತು ಕರಾವಳಿ ಭಾಗದ ರೈತ ಬಾಂಧವರಾದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿಯನ್ನು ಮಾಡ್ಬೋದು. ಇನ್ನು ನೀರಾವರಿ ವ್ಯವಸ್ಥೆಯಿಂದ ಹೇಳಿದ್ರಿ ನೀವು, ನೀರಾವರಿ ವ್ಯವಸ್ಥೆ ಇರುವಂಥ ರೈತ ಬಾಂಧವರಾದರೆ ಏಪ್ರಿಲ್ ಮೇನಲ್ಲೂ ಕೂಡ ನಾಟಿ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಆದರೆ ನವಂಬರ್, ಡಿಸೆಂಬರ್, ಜನವರಿ ತಿಂಗಳು ಹೆಚ್ಚು, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು ಹೆಚ್ಚು ಬಿಸಿಲಾಗಿರೋದ್ರಿಂದ ಆ ಸಮಯ ಹೆಚ್ಚು ಸೂಕ್ತವಲ್ಲ. ಈ ಮುಂಗಾರಿನ ಪ್ರಾರಂಭ ಅಂದರೆ 1-2 ಅಡ್ಡಮಳೆ ಆದ ನಂತರ ನಾವು ನಾಟಿಯನ್ನು ಮಾಡ್ಕೊಬೋದು. ನಾಟಿಯನ್ನು ಮಾಡಿ ನೀವು ಹನಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ನಂತರ ಸ್ವಲ್ಪ ಬಿಸಿಲಿನ ಬೇಗ ಹೆಚ್ಚಿರೋ ಸಮಯದಲ್ಲಿ ಏಪ್ರಿಲ್ ಮೇನಲ್ಲೂ ಕೂಡ ಬಿಸಿಲಿರುತ್ತೆ. ಆ ಸಮಯದಲ್ಲಿ ನೀವು ಈ ಹಸಿರೆಲೆ ಗೊಬ್ಬರಗಳು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಗಿಡಗಳಿಗೆ ನೆರಳಿನ ಆಶ್ರಯವನ್ನು ಕೂಡ ಮಾಡ್ಕೋಬೋದು. ಆವಾಗ ಗಿಡಗಳು ಭಾಳ ಉತ್ಕೃಷ್ಟವಾದ ಬೆಳವಣಿಗೆಯನ್ನು ಕೂಡ ಕಾಣ್ಬೋದಾಗಿದೆ. ಈಗ ನಾಟಿ ಮಾಡೋ ಒಂದು ಸಮಯದಲ್ಲಿ ಅಥವಾ ಈಗೇನು ಹೊಸದಾಗಿ ತೋಟ ಮಾಡಬೇಕಂತ ಹೇಳುವ ನಮ್ಮ ರೈತ ಬಾಂಧವರು, ಈಗ ಆರಂಭದಲ್ಲಿ ಸ್ವಲ್ಪ ಅವರಿಗೆ ಆದಾಯ ಇರೋದಿಲ್ಲ. ಇದು ಅಡಿಕೆ ಗಿಡ ದೊಡ್ಡ ಆಗೋ ತನಕ, ಅಂದರೆ ಪ್ರೌಢಾವಸ್ಥೆಗೆ ಬರೋ ತನಕ, ಈ ಒಂದು ಸಮಯದಲ್ಲಿ ಆರಂಭದಲ್ಲಿ ನಾವು ಏನಾದರೂ ಅಂತರ್ಬೆಳೆಯಾಗಿ ತಗೊಳ್ಬಹುದಾ ಒಂದು ಆದಾಯದ ಒಂದು ಮೂಲಕ್ಕೆ ಬಂದರೆ ಸರ್? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಯಾಕೆಂದರೆ ಪ್ರಾರಂಭದಲ್ಲಿ ಇದು ಬಹುವಾರ್ಷಿಕ ಬೆಳೆ ಆಗಿದ್ದರಿಂದ ನಿಮಗೆ ನಾಟಿ ಮಾಡಿದ ನಂತರ ನಿಮಗೆ ಕನಿಷ್ಠ ಅಂದರೂ 5 ವರ್ಷದಲ್ಲೇ ಸ್ವಲ್ಪ ಮಟ್ಟಿಗೆ ಆದಾಯ ಆದರೂ ಕೂಡ 7ರಿಂದ 8 ವರ್ಷ ನಿಮಗೆ ಬೇಕಾಗುತ್ತೆ ಸ್ವಲ್ಪ ಆದಾಯವನ್ನು ಪಡೀಲಿಕ್ಕೆ. ನಿಮಗೆ ಮುಂಗಾರಿನಲ್ಲಿ ನಾಟಿ ಮಾಡಿದರೆ, ಪ್ರಾರಂಭಿಕ ಹಂತದಲ್ಲಿ ನಾಟಿ ಮಾಡಿದಾಗ ಯಾವುದೇ ರೀತಿಯ ನಿಮಗೆ 4ರಿಂದ 5 ವರ್ಷ ಈ ಬೆಳೆಯಲ್ಲಿ ನೀವು ಯಾವುದೇ ಆದಾಯವನ್ನು ನಿರೀಕ್ಷಿಸಿಲ್ಲ. ಅದರಿಂದ ಈ ಬೆಳೆಯಲ್ಲಿ ಅಂತರ ಬೆಳೆಗಳು ಬಹಳ ಪ್ರಮುಖವಾದದ್ದು. ಇಲ್ಲಿ 2 ವಿಂಗಡಿಸಿದೆ. ಎಳ ವಯಸ್ಸಿನ ತೋಟಗಳಲ್ಲಿ ಮತ್ತು 8 ವರ್ಷದ ಪ್ರೌಢಾವಸ್ಥೆಯ ತೋಟಗಳಲ್ಲಿ 2 ನಾವು ಕಾಣ್ಬೋದು. ಈಗ ಎಳೆ ವಯಸ್ಸಿನ ತೋಟಗಳಲ್ಲಾದರೆ ತರಕಾರಿ ಬೆಳೆಗಳನ್ನ ಮಾಡ್ಕೋಬೋದು. ಟೊಮಾಟೊ, ಬೆಂಡೆ, ಮೆಣಸು ಮತ್ತು ಎಲೆಕೋಸನ್ನು ಕೂಡ ಮಾಡ್ಕೋಬೋದು. ಈ ರೀತಿ ತರಕಾರಿ ಬೆಳೆ. ಇನ್ನು ಹೂವಿನ ಬೆಳೆಗಳಾದರೆ ಚೆಂಡಿ ಹೂವನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಮತ್ತು ಸೇವಂತಿಗೆಯನ್ನು ನಮ್ಮ ಈ ದುರ್ಗ ಮತ್ತು ನಮ್ಮ ಶಿವಮೊಗ್ಗ, ಹೊಳೆಹೊನ್ನೂರು ಈ ಪ್ರದೇಶದಲ್ಲೂ ಕೂಡ ಕಾಣಬಹುದು. ಮತ್ತು ನೀವು ಹೊನ್ನಾಳಿ, ನ್ಯಾಮತಿ ಈ ಭಾಗಗಳಿಗೆ ಹೋದಾಗ ನೀವು ಸ್ವಲ್ಪ ಮಟ್ಟಿಗೆ ಈ ಬಟನ್ ರೋಸ್ ಅಂತ ಬರುತ್ತೆ, ಆ ಬೆಳೆಗಳನ್ನು ಕೂಡ ಮಾಡ್ಕೋಬೋದು. ಮತ್ತು ಹಲಸಂದೆನೂ ಕೂಡ ಮಾಡ್ಬೋದು ಸರ್. ಹಲಸಂದೆ, ಹೆಬ್ಬಾಳ ಅವರೆ ಈ ಬೆಳೆಗಳನ್ನು ಕೂಡ ಮಾಡ್ಬೋದು. ಮತ್ತು ಇದರಲ್ಲೂ ಕೂಡ ಹೆಚ್ಚು ಆದಾಯ ಬರುವಂಥ ಬೆಳೆಗಳು ಅಂದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣ್ಣಿನ ಬೆಳೆಗಳು. 2 ಪ್ರಮುಖವಾಗಿರುವಂಥ ಹಣ್ಣಿನ ಬೆಳೆಗಳನ್ನ ನಾವು ನಾಟಿ ಮಾಡ್ಬೋದು. ಒಂದು ಬಾಳೆ, ಮತ್ತೊಂದು ಪಪ್ಪಾಯ. ಇದಲ್ಲದೆ ಸ್ವಲ್ಪ ತರಕಾರಿ ಬೆಳೆಗಳಲ್ಲಾದರೆ ಸ್ವಲ್ಪ ನುಗ್ಗೆಯನ್ನು ಕೂಡ ನಾಟಿ ಮಾಡ್ತಾ ಇರೋದನ್ನು ಕಾಣ್ಬೋದು. ಬಾಳೆ ಮತ್ತು ಪಪ್ಪಾಯ ಸ್ವಲ್ಪ ಮಟ್ಟಿಗೆ ಹೆಚ್ಚು ಆದಾಯವನ್ನು ಕೊಡುವಂತಹ ಬೆಳೆಗಳು ಮತ್ತು ಗಿಡಗಳಿಗೆ ಸ್ವಲ್ಪ ಬೇಸಿಗೆ ಹಂಗಾಮಿನಲ್ಲಿ ನಿಮಗೆ ನೆರಳನ್ನು ಆಶ್ರಯವನ್ನು ಕೊಡುವಂಥ ಒಂದು ಬೆಳೆಗಳು. ಅದರಿಂದ ಈ ಎಳೆ ವಯಸ್ಸಿನ ತೋಟಗಳಲ್ಲಿ ನಾವು ಅಂತರ ಬೆಳೆಯಾಗಿ ಮಾಡ್ಬೋದು. ಇನ್ನು ಪ್ರೌಢಾವಸ್ಥೆ ಅಂದರೆ 8 ವರ್ಷದ ನಂತರದಲ್ಲಿ ಯಾವ ಬೆಳೆಗಳನ್ನ ಮಾಡ್ಬೋದಾದರೆ ಕಾಳುಮೆಣಸನ್ನು ಮಾಡ್ಬೋದು, ಕೋಕೋವನ್ನು ಮಾಡ್ಬೋದು, ಇಲ್ಲೂ ಕೂಡ ಬಾಳೆಯನ್ನು ಮಾಡ್ಬೋದು.
ಮತ್ತು ಕಾಫಿಯನ್ನು ಮಾಡ್ಬೋದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಾದರೆ. ಮತ್ತು ಏಲಕ್ಕಿ ಮಾಡ್ಬೋದು. ಮತ್ತು ಜಾಯಿಕಾಯಿನೂ ಕೂಡ ಇತ್ತೀಚೆಗೆ ಭಾಳಷ್ಟು ರೈತ ಬಾಂಧವರು ಕೇಳ್ತಾ ಇದ್ದಾರೆ. ಜಾಯಿಕಾಯಿನೂ ಮಾಡ್ಕೋಬೋದು. ಇದು ಕೂಡ ನಿಮಗೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ರೈತರಿಗೆ ಹೆಚ್ಚಿನ ಆದಾಯವನ್ನು ಕೊಡುವಂತಹ ಒಂದು ಬೆಳೆಗಳು. ಸರ್, ಈಗ ನಾಟಿ ಆದಮೇಲೆ ಈಗ ಅಂತರ್ ಬೇಸಾಯ ಅಂತ ಹೇಳ್ತೀವಿ ಸರ್, ಅಲ್ವಾ? ಸಾಕಷ್ಟು ಜನ ನಮ್ಮ ರೈತರು ಈಗ ಅಂದರೆ ಎತ್ತುಗಳಿಂದ ಮಾಡ್ತಾ ಇಲ್ಲ, ಟ್ರ್ಯಾಕ್ಟರ್ನಿಂದನೇ ಮಾಡ್ತಾರೆ. ಆದರೆ ಕೆಲವೊಂದು ಭಾಗದಲ್ಲಿ ನೀವೇ ಹೇಳ್ತೀರಾ ವಿಜ್ಞಾನಿಗಳಾಗಿ ಏನಂತಂದರೆ ಈ ಟ್ರ್ಯಾಕ್ಟರ್ ಇಂದ ಬೇಸಾಯ ಮಾಡೋದ್ರಿಂದ ಸ್ವಲ್ಪ ಹಾನಿ ಆಗ್ತದೆ, ಅವೈಜ್ಞಾನಿಕವಾಗಿ ಇದೆ ಇದು ಅಂತಂತ ಹೇಳ್ತಾರೆ, ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಅಡಿಕೆ ತೋಟಗಳಲ್ಲಿ ಕಳೆ ನಿರ್ವಹಣೆ ಮಾಡಬೇಕು ಅಂದರೆ ನಾವು ಈ ರೋಟೋವೇಟರ್ ಇತ್ತೀಚೆಗೆ ಬಹಳ ಉಪಯುಕ್ತವಾದಂಥ ಒಂದು ಮಿಷಿನ್ಸ್ ಇದೆ, ಯಂತ್ರೋಪಕರಣಗಳು. ಅದರಲ್ಲಿ ನಿಮಗೆ ಟ್ರ್ಯಾಕ್ಟರ್ ಮುಖಾಂತರ ನೀವು ಅಂತರ ಬೇಸಾಯ ಕ್ರಮಗಳನ್ನ ಮಾಡೋದಾದರೆ ಅಲ್ಲಿ ಕಳೆ ನಿರ್ವಹಣೆಗಾಗಿ ನಿಮಗೆ ರೋಟೋವೇಟರ್ ಬಂದಿದೆ, ಸ್ಲ್ಯಾಶರ್ಸ್ ಅಂತ ಬಂದಿದೆ, ಮಲ್ಚರ್ ಅಂತ ಬಂದಿದೆ. ಇವೆಲ್ಲ ಮೇಲಿನ ಪದರ ಇರುವಂತಹ ಒಂದು ಕಳೆಯನ್ನು ನಿರ್ವಹಣೆ ಮಾಡೋದು, ಕಳೆಯನ್ನು ತೆಗೆಯೋದು. ಬಟ್ ಆದರೆ ನಾವು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ, ಅದರಲ್ಲಿ ಒಂದಿಷ್ಟು ಯಂತ್ರೋಪಕರಣಗಳಿದೆ. ಬಲರಾಮ ಅಂತ ಇದೆ, ಇದು ಆಳವಾಗಿ ಉಳುಮೆ ಮಾಡಲಿಕ್ಕೆ. ಮತ್ತು ಡಿಸ್ಕ್ ಹ್ಯಾರೋ ಅಂತೀವಿ, ರೈತರು ಎರ ಅಂತಾರೆ, ಬಾಂಡ್ಲಿ ಅಂತಲೂ ಕೂಡ ಸ್ವಲ್ಪ ಭಾಗದಲ್ಲಿ ಅಂತಾರೆ. ಇವು ಏನು ಮಾಡುತ್ತೆ, ನೀವು ಆಳವಾಗಿ ಉಳುಮೆ ಮಾಡಿದಾಗ ಬೇರುಗಳನ್ನು ಕತ್ತರಿಸಿ ಹಾನಿಗೊಳಗಾಗುತ್ತೆ. ಈ ಕತ್ತರಿಸಿದ ಬೇರುಗಳು ಹಾನಿಗಾಗಿ ನಿಮಗೆ ನಂತರ ದಿನಗಳಲ್ಲಿ ಈ ಹೆಚ್ಚು ರೋಗ ಬಾಧಿತ ಸಾಧ್ಯತೆ ಇರುತ್ತೆ. ಅದರಿಂದ ನಾವೇನು ಶಿಫಾರಸಿತ ಮಾಡಿದ್ದೀವಲ್ಲ, ಈ ವೀಡ್ ಕಟ್ಟರ್ ಅಥವಾ ಬ್ರಷ್ ಕಟ್ಟರ್ ಸಹಾಯದಿಂದ ಕಳೆ ನಿರ್ವಹಣೆ ಮಾಡ್ಬೋದು, ಅಥವಾ ರೋಟೋವೇಟರ್ ಆವಾಗಲೇ ಹೇಳ್ದಂಗೆ ಸ್ಲ್ಯಾಶರ್ ಅಥವಾ ಮಲ್ಚರ್ ಸಹಾಯದಿಂದನೂ ಕೂಡ ಕಳೆನ ನಿರ್ವಹಣೆ ಮಾಡ್ಬೋದು. ಆದರೆ ಬೇರಿಗೆ ಹಾನಿಯಾಗುವಂಥ ಯಂತ್ರೋಪಕರಣಗಳನ್ನ ಮಾತ್ರ ಉಪಯೋಗಿಸಬಾರ್ದು. ಇದಲ್ಲದೆ ಕಳೆ ಹೆಚ್ಚಾಗ್ತಿದೆ ಅಂದರೆ ನಾವು ಅಂಥ ತೋಟಗಳಿಗೆ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ನಾಟಿ ಮಾಡಬೇಕು. ಗಿಡಗಳನ್ನ ಅಲಸಂದೆ ಆಗಲಿ, ಡಯಾಂಚೆ ಆಗಲಿ, ಸೆಣಬ ಆಗಲಿ, ಅವರೆ ಆಗಲಿ, ಉದ್ದಾಗಲಿ ಅಥವಾ ಹೆಬ್ಬಾರಗಳಾಗಲಿ ಎಕರೆಗೆ 20ರಿಂದ 25 kgಯಷ್ಟು ಬೀಜಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಆವಾಗ ನಿಮಗೆ ಅದು ಬೆಳೆದಾಗ ನಿಮಗೆ ಈ ಕಳೆಯನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಯನ್ನು ಮಾಡ್ಬೋದು. ಇದು ವೈಜ್ಞಾನಿಕವಾಗಿರುವಂಥ ಒಂದು ಕ್ರಮಗಳು ಸರ್. ಈಗ ನಾಟಿ ಮಾಡಾದ್ಮೇಲೆ ನೀರಿನ ಒಂದು ನಿರ್ವಹಣೆಗೆ ಬಂದರೆ ಯಾವ ರೀತಿಯಿಂದ ನಾವು ಮಾಡಬೇಕು ಅಂತ ಹೇಳ್ತೀರಾ ಸರ್? ಸರ್, ಅಡಿಕೆಯಲ್ಲಿ ನಾವು ನಾಟಿ ಮಾಡಿದ ನಂತರ ನಾವು ಹನಿ ನೀರಾವರಿ ಮುಖಾಂತರ ನಾವು ನೀರಾವರಿ ವ್ಯವಸ್ಥೆಯನ್ನು ಕೊಡಬೇಕು. ಇದು ಹೆಚ್ಚು ಸೂಕ್ತವಾಗಿರುವಂಥದ್ದು. ಹನಿ ನೀರಾವರಿ ಮುಖಾಂತರ ನಾವು ನಾಟಿ ಮಾಡಿದಗಳಿಗೆ ನೀರಾವರಿ ಕೊಡೋದಾದರೆ ನಿಮಗೆ ಈ ಎಳೆ ವಯಸ್ಸಿನ ಗುಡಿಗಳಿಗಾದರೆ 10ರಿಂದ 15 ಲೀಟರ್ ಪ್ರತಿದಿನಕ್ಕೆ ಸಾಕಾಗುತ್ತೆ ಡ್ರಿಪ್ ಮುಖಾಂತರ. ಮತ್ತು ಇಲ್ಲಿ ಈ ಪದ್ಧತಿಯನ್ನು ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸ್ಕೊಂಡಾಗ ಈ ಸ್ವಲ್ಪ ಮಟ್ಟಿಗೆ ಕಳೆ ಕಡಿಮೆ. ಆದ್ದರಿಂದ ಈ ಪದ್ಧತಿ ಹೆಚ್ಚು ಸೂಕ್ತವಾಗಿರುವಂಥದ್ದು, ಗಿಡಗಳ ಬೆಳವಣಿಗೆಗೆ ಬಹಳ ಪೂರಕವಾಗಿರುವಂಥ ಒಂದು ಪದ್ಧತಿ. ಅದರಿಂದ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಅನುಸರಿಸಿಕೊಂಡು ಮಾಡಿದಾಗ ಗಿಡಗಳು ಅಥವಾ ಸಸಿಗಳು ಹೆಚ್ಚು ಸದೃಢವಾಗಿ ಬೆಳೆದರನ್ನು ಕೂಡ ನಾವು ಕಾಣ್ಬೋದು. ಹನಿ ನೀರಾವರಿ ಪದ್ಧತಿ ಅಲ್ಲದೆ ಇತ್ತೀಚಿನ ಒಂದು ದಿನಗಳಲ್ಲಿ ರೇನ್ ಗನ್ ಅಂತ ಹೇಳ್ತೀವಿ ಸರ್, ಮತ್ತು ಬೇರೆ ಒಂದು ಹೊಸ ತಂತ್ರಜ್ಞಾನಗಳ ಮುಖಾಂತರ ನೀರು ಕೊಡೋಕ್ಕಂಥ ವ್ಯವಸ್ಥೆ ಕೂಡ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇತ್ತೀಚೆಗೆ ರೇನ್ ಗನ್ ಅಂತ ಬಂದಿದೆ, ಸ್ಪ್ರಿಂಕ್ಲರ್ ಭಾಳ ವರ್ಷದಿಂದ ಇದೆ, ಮತ್ತು ವಿಂಕ್ಲರ್ ಅನ್ನೋದು ಕೂಡ ಹೆಚ್ಚಾಗಿ ನಾವು ಈಗ ಕಾಣ್ತಾ ಇದ್ದೇವೆ. ಇದು ಕೂಡ ಗಿಡದ ಬೆಳವಣಿಗೆ ಭಾಳ ಉತ್ತಮ. ಬಟ್ ಆದರೆ ಒಂದು ಸಮಸ್ಯೆ ಏನು ಅಂದರೆ ಇಲ್ಲಿ ಕಳೆಗಳು ಭಾಳ ಬೇಗ ಬರುತ್ತಾ ಇದೆ. ಗಿಡದ ಜೊತೆಗೆ ಇನ್ನು ಉಳಿದ ಭೂಮಿ ಪ್ರದೇಶನೂ ಕೂಡ ನೀರು ಸಿಂಚನ ಆಗಿರುವುದರಿಂದ ಅಲ್ಲೂ ಕೂಡ ಕಳೆಗಳು ಹೆಚ್ಚಾಗಿ ಬಾಧಿತಿರುವುದರಿಂದ ಗಿಡಗಳ ಬೆಳವಣಿಗೆಗೆ ಸ್ವಲ್ಪ ಎಳೆ ವಯಸ್ಸಿನ ಗಿಡಗಳಿಗೆ ಸಮಸ್ಯೆ ಆಗ್ತಾಯಿದೆ. ನೀವು ಈ ಪ್ರೌಢ ವ್ಯವಸ್ಥೆ ಇರೋ ಗಿಡಗಳು ಅಂದರೆ 5ರಿಂದ 6 ವರ್ಷದ ಬೆಳವಣಿಗೆ ಅಂತರದಲ್ಲೂ ಅಥವಾ ಅಂತರ ಬೆಳೆಗಳನ್ನು ಮಾಡಿರುವಂಥ ಪ್ರದೇಶಗಳಿಗಾದರೆ ಈ ಸ್ಪ್ರಿಂಕ್ಲರ್ ಅಥವಾ ವಿಂಕ್ಲರ್ ಕೂಡ ಹೆಚ್ಚು ಸೂಕ್ತವಾಗಿರುವಂಥದ್ದು, ತಪ್ಪೇನಿಲ್ಲ. ಆದರೆ ಎಳೆ ವಯಸ್ಸಿನ ಗಿಡಗಳಿಗೆ ಈಗ ಬೇಸಿಗೆ ಹಂಗಾಮಿನಲ್ಲಿ ಸ್ವಲ್ಪ ಏನಾರ ರೈತ ಬಾಂಧವರಿಗೆ ನೀರಿನ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಕಳೆದ ವರ್ಷ ನೋಡ್ಬೋದು ನೀವು, ಕಳೆದ 2 ವರ್ಷದ ಹಿಂದೆ ತೀವ್ರ ಬರಗಾಲ. ಅಂಥ ಸಮಯದಲ್ಲಿ ಬಹಳಷ್ಟು ಕೊಳವೆ ಬಾವಿಗಳು ಅಂದರೆ ಬೋರ್ವೆಲ್ಗಳು ಸಮಸ್ಯೆ ಆಗಿರೋದ ಸಮಯದಲ್ಲಿ ಹೆಚ್ಚಾಗಿ
ರೈತರು ಮೊರೆ ಹೋಗಿರುವಂಥದ್ದು ಹನಿ ನೀರಾವರಿ ಪದ್ಧತಿ. ಇಲ್ಲಿ ನೀವು ಹನಿ ನೀರಾವರಿ ಪದ್ಧತಿಯಲ್ಲಿ ಉಪಯೋಗಿಸಿದಾಗ ನೀವು ಬಳಕೆ ಮಾಡುವಂತಹ ನೀರು 95% ಗಿಡಗಳು ಬಳಕೆ ಮಾಡ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಪೋಲಾಗ್ತಾ ಇಲ್ಲ. ಅದೇ ನೀವು ಸ್ಪ್ರಿಂಕ್ಲರ್ ಮುಖಾಂತರ ಆದರೆ 60-65% ಮಾತ್ರ ಗಿಡಗಳಿಗೆ ಬಳಕೆ ಆಗ್ತಾ ಇದೆ. ನೀರು ಕಮ್ಮಿ ಇರುವ ಸಂದರ್ಭದಲ್ಲಿ ನಾವು ಗಿಡಗಳಿಗೆ ಪೂರಕವಾಗಿರುವಂಥ ಮತ್ತು ಅದರ ಬಳಕೆಗೆ ಸಹಕಾರಿಯಾಗಿರುವಂಥ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಾಗ ಗಿಡಗಳ ಬೆಳವಣಿಗೆ ಸಹಕಾರಿಯಾಗುತ್ತೆ. ಅದರಿಂದ ನೀವು ಯಾವುದೇ ಸಮಯದಲ್ಲಿ ಹನಿ ನೀರಾವರಿ ಪದ್ಧತಿ ಹೆಚ್ಚು ಅಡಿಕೆ ಬೆಳೆಗೆ ಸೂಕ್ತ. ಇಷ್ಟು ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ ರೈತ ಬಾಂಧವರಿಗೂ ನಾನು ನಮಸ್ಕರಿಸುತ್ತಾ, ಇನ್ನೂ ಹೆಚ್ಚು ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9538560628ಕ್ಕೆ ಕರೆ ಮಾಡಬಹುದು. ರೈತ ಬಾಂಧವರೇ, ಇದಾಗಿತ್ತು ಡಾಕ್ಟರ್ ಸುದೀಪ್ HP ಅವರಿಂದ ಮಾಹಿತಿ ಸಂದರ್ಶನ ರೂಪದಲ್ಲಿ. ಹೊಸದಾಗಿ ಏನು ತೋಟ ಮಾಡಬೇಕಂತ ಇದ್ದಾರೆ ನಮ್ಮ ರೈತ ಬಾಂಧವರು, ಅಡಿಕೆ ತೋಟನ, ಅಂಥವರಿಗೆ ಇವರು ಮಾರ್ಗದರ್ಶನವಾಗಿ ತಾಂತ್ರಿಕವಾಗಿ ಸಂಪೂರ್ಣ ಒಂದು ಮಾಹಿತಿಯನ್ನು ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ಇವರು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್.